ಗಡಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಮುಕುಂದ ನರವಾಣೆ ಅಪ್ರಕಟಿತ ಪುಸ್ತಕ ವಿಚಾರವನ್ನ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸದನದಲ್ಲಿ ಪ್ರಸ್ತಾಪಿಸಿದರು. ಇದು ಲೋಕಸಭೆಯಲ್ಲಿ ಗದ್ದಲ ಸೃಷ್ಟಿಸಿದೆ. ಅಪ್ರಕಟಿತ ವಿಷಯವನ್ನ ಸದನದಲ್ಲಿ ಉಲ್ಲೇಖ ಸರಿಯಲ್ಲ ಅಂತ ರಾಜನಾಥ್ ಸಿಂಗ್ ಆಕ್ಷೇಪಿಸಿದರು. ಈ ಮಾತು ಬೆಂಬಲಿಸಿದ ಕೇಂದ್ರ ಸಚಿವ ಗೃಹ ಅಮಿತ್ ಶಾ ಔಪಚಾರಿಕವಾಗಿ ಪ್ರಕಟಿತವನ್ನ ವಿಷಯವನ್ನ ಪ್ರಸ್ತಾಪಿಸುವಂತೆ ಒತ್ತಾಯಿಸಿದರು. ಈ ವೇಳೆ ವಿರೋಧ ಪಕ್ಷದ ಸದಸ್ಯರು ಆಡಳಿತ ಪಕ್ಷವು ಉದ್ದೇಶಪೂರ್ವಕವಾಗಿ ಚರ್ಚೆಯನ್ನ ನಿಲ್ಲಿಸೋದಕ್ಕೆ ಯತ್ನಿಸ್ತಾ ಇದೆ ಅಂತ ಆರೋಪಿಸಿ ರಾಜನಾಥ್ ಸಿಂಗ್ ಮತ್ತು ಅಮಿತ್ ಶಾ ಮಧ್ಯಪ್ರವೇಶವನ್ನ ಖಂಡಿಸಿದರು. ಲೋಕಸಭೆಯಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ನಲ್ಲಿ ನಾಯಕರು ದೊಡ್ಡವರು ಆದರೆ ಯೋಚನೆ ಸಣ್ಣದು ಅಂತ ಹೇಳಿದ್ರು. ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವಧಿಯಲ್ಲಿ ಮೆಗಾ ವ್ಯಾಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಆದರೆ ಮೋದಿ ಬಂದ ಕೂಡಲೇ ಗಿಗಾ ವ್ಯಾಟ್ ಯೋಜನೆ ಶುರುವಾಯಿತು. ಸೂಪರ್ ಪವರ್ ಇಂಡಿಯಾ ಬಗ್ಗೆ ಕಾಂಗ್ರೆಸ್ ಕಾಲದ ಭಾಷಣದಲ್ಲಿ ಉಲ್ಲೇಖ ಕೂಡ ಇಲ್ಲ ಅಂದ್ರು. ಪಂಚರಾಜ್ಯಗಳ ಚುನಾವಣೆ ಬರ್ತಾ ಇದೆ, ಆದ್ರಿಂದ ರಾಹುಲ್ ಗಾಂಧಿ ಅವರಿಗೆ ಮುಂಗಡವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಅಂತ ಈ ಮೂಲಕ ಕಾಲೆಳೆದ್ರು. 5 ರಾಜ್ಯಗಳಲ್ಲಿ ಕಾಂಗ್ರೆಸ್ ಖಾಲಿಯಾಗಿದೆ ಎಂದರು. ಈ ವೇಳೆ ತೇಜಸ್ವಿ ಸೂರ್ಯ ಭಾಷಣಕ್ಕೆ ಪ್ರಧಾನಿ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್ ಮೇಜು ಕುಟ್ಟಿ ಸ್ವಾಗತಿಸಿದ್ರು. ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಕಳಪೆ ರಸ್ತೆ ಕಾಮಗಾರಿ ಮಾಡಿದ್ದಾರೆ ಅಂತ ರಸ್ತೆ ಉದ್ಘಾಟಿಸದೆ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ವಾಪಸ್ ತೆರಳಿದ್ದಾರೆ. ಕುಶಾಲನಗರ ಪುರಸಭೆಯ ನಿಂಗೇಗೌಡ ಬಡಾವಣೆಯಲ್ಲಿ 250 ಮೀಟರ್ ರಸ್ತೆ ಡಾಂಬರೀಕರಣದ ಕಾಮಗಾರಿ ನಡೀತಾ ಇತ್ತು. 6 ಲಕ್ಷ ವೆಚ್ಚದಲ್ಲಿ ನಡೀತಾ ಇದ್ದ ರಸ್ತೆ ಡಾಂಬರೀಕರಣ ಕಾಮಗಾರಿ ಸರಿಯಾಗಿ ನಡೆದಿರಲಿಲ್ಲ. ಕೊನೆಯದಾಗಿ ಹಾಕಬೇಕಿದ್ದ ಗುತ್ತಿಗೆದಾರರನ್ನ ಶಾಸಕ ಮಂತರ್ಗೌಡ ತರಾಟೆಗೆ ತೆಗೆದುಕೊಂಡ್ರು. ಕಾಮಗಾರಿ ಸರಿಪಡಿಸಿದ ಮೇಲೆ ಉದ್ಘಾಟಿಸೋದಾಗಿ ಹೇಳಿ ವಾಪಸ್ ಆದ್ರು. ಇದೀಗ ಮತ್ತೆ ಕಾಮಗಾರಿಯನ್ನ ಗುತ್ತಿಗೆದಾರರು ಶುರು ಮಾಡಿದ್ದಾರೆ. ಕ್ರೂಸರ್ ಓವರ್ಟೇಕ್ ಮಾಡೋದಕ್ಕೆ ಹೋಗಿ ತರಕಾರಿ ತುಂಬಿದ್ದ ಲಾರಿ ಪಲ್ಟಿಯಾದ ಘಟನೆ ಬೀದರ್ ಜಿಲ್ಲೆಯ ಕಮಲನಗರ ಪಟ್ಟಣದಲ್ಲಿ ನಡೆದಿದೆ. ಮಹಾರಾಷ್ಟ್ರದ ಉದಗಿರ್ನಿಂದ ತೆಲಂಗಾಣದ ಹೈದರಾಬಾದ್ ಕಡೆಗೆ ಹೊರಟಿದ್ದ ಲಾರಿ ಪಲ್ಟಿಯಾಗಿದೆ. ಮುಂದೆ ಹೊರಟಿದ್ದ ಕ್ರೂಸರ್ ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಲಾರಿ ಪಲ್ಟಿಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಬಳಿ ಚಿನ್ನದ ನಿಕ್ಷೇಪವಿದೆ ಅಂತ ಹೆಲಿಕಾಪ್ಟರ್ಗಳಲ್ಲಿ ನಿರಂತರ ಸಮೀಕ್ಷೆ ನಡೆಸಲಾಗುತ್ತಿದೆ. ಹೈಟೆಕ್ ಸಂವೇದಕಗಳ ಮೂಲಕ ಭೂಮಿಯ ಆಳದಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಗೆ ಸರ್ವೆ ನಡೆಸಲಾಗುತ್ತಿದೆ. ನೆರೆಯ ಆಂಧ್ರಪ್ರದೇಶ ಕದಿರಿ ಬಳಿ ಈಗಾಗಲೇ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ. ಕದಿರಿ ಬಾಗಡ್ನಂತೆಯೇ ಇರುವಂತಹ ಗುಡಿಬಂಡೆ ತಾಲೂಕಿನಲ್ಲಿ ಸರ್ವೆ ಕಾರ್ಯ ಶುರುವಾಗಿದೆ. ಬೀಚಗಾನಹಳ್ಳಿ ಕ್ರಾಸ್ ಬಳಿ ಹೆಲಿಪ್ಯಾಡ್ ನಿರ್ಮಾಣ ಮಾಡಿಕೊಂಡಿದ್ದು ಸರ್ವೆ ಕಾರ್ಯ ನಡೆಸಲಾಗುತ್ತಿದೆ. ಕೋಲಾರ ಜಿಲ್ಲೆಯ ಭಾಗವಾಗಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾ ಚಿನ್ನದ ನಾಡೆ ಅಂತ ಪ್ರಸಿದ್ಧವಾಗಿತ್ತು. ಆದ್ರಿಂದ ಚಿನ್ನಕ್ಕಾಗಿ ಹೆಲಿಕಾಪ್ಟರ್ಗಳಲ್ಲಿ ನಿರಂತರ ಸಮೀಕ್ಷೆ ನಡೆಸಲಾಗುತ್ತಿದೆ. ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆಯಿಂದ ಭೂಮಿಯ ಆಳದಲ್ಲಿನ ಖನಿಜ ಸಂಪತ್ತಿನ ದತ್ತಾಂಶ ಸಂಗ್ರಹಣೆ ನಡೀತಾ ಇದೆ. ವಿಧಾನಸಭೆಯಲ್ಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ 80% ಕಮಿಷನ್ ಆರೋಪ ಮಾಡಿದ್ದಾರೆ. ಗುತ್ತಿಗೆದಾರರೇ ಆರೋಪ ಮಾಡ್ತಿದ್ದಾರೆ, ಇದು ಸುಳ್ಳ ನಿಜಾನ ಅಂತ ಪ್ರಶ್ನಿಸಿದ್ದಾರೆ. ಈ ವೇಳೆ 80% ಕಮಿಷನ್ ಆಗುತ್ತಾ, ಸುಮ್ಮನೆ ಮಾತಾಡ್ತಾರೆ ಅಂತ ಡೆಪ್ಯೂಟಿ ಸ್ಪೀಕರ್ ಹೇಳಿದ್ರು. 80% ಕಮಿಷನ್ ಇಲ್ಲ ಅಂದ್ರೆ 60% ಒಪ್ಕೋತೀರಾ ಅಂತ ಅಶೋಕ್ ಪ್ರಶ್ನಿಸಿದ್ರು. ನಮ್ಮ ಮೇಲೆ 40% ಆರೋಪ ಬಂದಾಗ ಡಂಗೂರ ಸಾರ್ಬಿಟ್ರಲ್ಲ ಎಂದ್ರು. ಈಗ ಡಬಲ್ ಕಮಿಷನ್ ಆರೋಪ ಇದೆ, ಯಾಕೆ ಸುಮ್ಮನಿದ್ದೀರಿ? 7 ಲಕ್ಷದ ಕೋಟಿ ಸಾಲ ಸಿದ್ದರಾಮಯ್ಯ ಒಬ್ಬರೇ ಮಾಡಿದ್ದಾರೆ. ಇದೇನಾ ಆರ್ಥಿಕ ಶಿಸ್ತು? ಹೀಗಾದ್ರೆ ಆರ್ಥಿಕ ಶಿಸ್ತು ಎಲ್ಲಿ ಬರುತ್ತೆ ಅಂತ ಅಶೋಕ್ ಪ್ರಶ್ನಿಸಿದ್ದಾರೆ. ನಿಮ್ಮ ಕೈಯಲ್ಲಿ ನನಗನ್ಸುತ್ತೆ ಇವ್ರ ಕೈಯಲ್ಲಿ ಆಡಳಿತ ಮಾಡಕ್ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಹೇಳ್ತಾ ಇದ್ದಾರೆ ಆರ್ಥಿಕ ಪರಿಸ್ಥಿತಿಯನ್ನ ನಾವು ಸುಧಾರಿಸ್ತಾ ಇದ್ದೀರಿ ಅಂತ. ಆರ್ಥಿಕ ಪರಿಸ್ಥಿತಿ ಸಿಕ್ಕ ಎಲ್ಲರ ಮೇಲೂ ಟ್ಯಾಕ್ಸ್ ಹಾಕಿದ್ದೀರಾ. ಆಮೇಲೆ ನಮ್ಮದು 40% ಅಂದ್ರಿ. ನಮ್ಮದು 40% ಅಂದರೆ 4 ಲಕ್ಷ ಬಡ್ಜೆಟಲ್ಲಿ 40% ಅಂದರೆ 1,60,000 ಕೋಟಿ. ಇವೆರಡು ಸೇರಿಸಿದ್ರೆ 2,500 ಲಕ್ಷ ಕೋಟಿ. ಎಲ್ಲೋಯ್ತು? ಇಷ್ಟು ಹಣ ಎಲ್ಲೋಯ್ತು? ಇರಬೇಕಲ್ಲ. ಈಗ ಅದು ಉಳಿಬೇಕು. ಇವ್ರ ಪ್ರಕಾರ ಈ ಟ್ಯಾಕ್ಸ್ ಹಾಕಿದ್ದು ಉಳಿಬೇಕು. ಈ ಹಣ ಯಾರ ಜಾಬ್ಗೆ ಹೋಗ್ತಾ ಇದೆ? ನಮ್ಮ ಪ್ರಶ್ನೆ. ಅದು 40 ಕೋಟಿ 80 ಕೋಟಿ ಇವೆಲ್ಲ ಊಹಾಪೋಹಗಳು ಸಿಗ್ಲಿಂತವು ಎಲ್ಲಿ ಸಿಗ್ತದೆ ಲೆಕ್ಕ? ಈಗ
ಬಿಜೆಪಿ ಆಡಳಿತದ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೋಟಿ ಕೋಟಿ ಮೌಲ್ಯದ ಭೂ ಕಬಳಿಕೆ ಆರೋಪ ಕೇಳಿಬಂದಿದೆ. 15 ವರ್ಷಗಳಿಂದ ಒಬ್ಬರಿಗೂ ನಿವೇಶನ ಕೊಟ್ಟಿಲ್ಲ. ಬಡವರಿಗೆ ಸಿಗಬೇಕಾದ ಜಾಗ ಪ್ರಭಾವಿಗಳ ಪಾಲಾಗಿದೆ. ಮಂಗಳೂರಿನ ಕೋಟೆಕಾರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಕ್ರಮವಾಗಿದೆ. ಪಂಚಾಯತ್ ಸೂಚನಾ ಫಲಕ ಹಾಕಿದ್ರೂ ಕೂಡ ಅನಧಿಕೃತ ಕಟ್ಟಡ ನಿರ್ಮಿಸಿ ಸವಾಲ್ ಹಾಕಿದಂತಿದೆ. ಅನಧಿಕೃತ ಕಟ್ಟಡಗಳ ತೆರವಿಗೆ ನಿರ್ಣಯ ಕೈಗೊಂಡ್ರು ಕೋಟೆಕಾರು ಪಟ್ಟಣ ಪಂಚಾಯಿತಿ ಆಡಳಿತ ಮೀನಾಮೇಷ ಎಣಿಸಿದೆ. ಸರ್ಕಾರಿ ಜಾಗ ಭೂ ಮಾಫಿಯಾ ಕೈಯಲ್ಲಿದ್ರೂ ರಾಜಕೀಯ ಒತ್ತಡಕ್ಕೆ ಅಧಿಕಾರಿಗಳು ಮೌನ ವಹಿಸಿದ್ದಾರೆ. ಸರ್ಕಾರಿ ಜಾಗ ಎಷ್ಟಿದೆ ಅಂತ ಪಟ್ಟಿ ತೆಗೆದು ಅದನ್ನು ಪಟ್ಟಣ ಪಂಚಾಯತ್ ಹೆಸರಿಗೆ ಮಾಡೋದಕ್ಕೆ ನಾವು ತಹಶೀಲ್ದಾರ್ಗೆ ಮನವಿ ಕೊಟ್ಟಿದ್ದೀವಿ ಅಂತ ಕೋಟೆಕಾರ್ ಪಟ್ಟಣ ಪಂಚಾಯತ್ ಸದಸ್ಯ ಸುಜೀತ್ ಮಾಡೂರು ತಿಳಿಸಿದ್ದಾರೆ. ನಮ್ಮ ಪಟ್ಟಣ ಪಂಚಾಯತಿ ಹೆಸರಿಗೆ ಆಗುವಾಗ ಅಲ್ಲಿ ಸಾಧಾರಣ ಒಂದು 2 ಮನೆ, ಒಂದು ಅರ್ಧ ಮುಕ್ಕಾಲು ವಾಸಿ ಕೆಲಸ ಆಗಿತ್ತು. ಒಂದು ಮನೆ ಮಾತ್ರ ಸಂಪೂರ್ಣ ಆಗಿತ್ತು. ಮತ್ತು ಉಳಿದ ಸಣ್ಣ ಸಣ್ಣ ಶೆಡ್ಗಳನ್ನು ರಾತ್ರಿ ವೇಳೆ ಅವರು ನಮಗೆ ಗೊತ್ತಿಲ್ಲದ ಹಾಗೇನೆ ಮಾಡಿಕೊಂಡು ಹೋಗಿದ್ದಾರೆ. ಅಂದರೆ ಒಂದೇ ದಿನದಲ್ಲಿ ಆದಂತಹ ಕೆಲಸ ಅದು. ಈ ಅನಧಿಕೃತ ಕಟ್ಟಡವನ್ನು ನಾವು ಪಟ್ಟಣ ಪಂಚಾಯತಿಗೆ ಅದು ಜಾಗ 2.60 ಸೆನ್ಸ್ ಒಟ್ಟು ಸರ್ವೆ ನಂಬರಲ್ಲಿ ಜಾಗ ಇತ್ತು. ಅದರಲ್ಲಿ ಕಲಬುರಗಿ ಪಾಲಿಕೆಯ ಶಾಪಿಂಗ್ ಕಾಂಪ್ಲೆಕ್ಸ್ ಕುಡುಕರ ಅಡ್ಡಿಯಾಗಿದೆ. ಕಲಬುರಗಿ ಮಹಾನಗರ ಪಾಲಿಕೆ ನಿರ್ಲಕ್ಷ್ಯಕ್ಕೆ ಶಾಪಿಂಗ್ ಕಾಂಪ್ಲೆಕ್ಸ್ ನಿರುಪಯುಕ್ತವಾಗಿದೆ. 2018-19ರಲ್ಲಿ ಕಾಮಗಾರಿ ಆರಂಭವಾಗಿ 2020ರಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಡ ಕಾಮಗಾರಿ ಪೂರ್ಣವಾಗಿದೆ. 1,80,00,000 ರೂಪಾಯಿ ಅನುದಾನದಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣವಾದರೂ ಬಾಡಿಗೆ ಕೊಟ್ಟಿಲ್ಲ. ಹೀಗಾಗಿ ಶಾಪಿಂಗ್ ಕಾಂಪ್ಲೆಕ್ಸ್ ಕುಡುಕರ ಫೇವರೇಟ್ ಅಡ್ಡಿಯಾಗಿದೆ. ಪಾಲಿಕೆ ನಿರ್ಲಕ್ಷ್ಯಕ್ಕೆ ಸಾಮಾಜಿಕ ಹೋರಾಟಗಾರರು, ವ್ಯಾಪಾರಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಹರಾಜು ಮೂಲಕ ಶಾಪಿಂಗ್ ಕಾಂಪ್ಲೆಕ್ಸ್ ಹಂಚಿಕೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನು ಈಗಾಗಲೇ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ 2019 ಮತ್ತು 20ನೇ ಸಾಲಿ 1.80 ಕೋಟಿ ರೂಪಾಯಿಯನ್ನು ಕೊಡೋ ಮೂಲಕವಾಗಿ ಇದು ಶಾಪಿಂಗ್ ಕಾಂಪ್ಲೆಕ್ಸನ್ನು ಈಗಾಗಲೇ ನಿರ್ಮಾಣ ಆಗಿ 6 ವರ್ಷ ಕಳೆಯಿತು. ಆದರೂ ಕೂಡ ಇದನ್ನು ಟೆಂಡರ್ ಕೊಡುವಲ್ಲಿ ಎಲ್ಲೋ ಒಂದು ಕಡೆಗೆ ಮಹಾನಗರ ಪಾಲಿಕೆಯ ಮಹಾಪೌರರು ಮತ್ತು ಸ್ಥಳೀಯ ಅಧ್ಯಕ್ಷರುಗಳು ಇವರೆಲ್ಲರ ಒಂದು ಹಿನ್ನಡೆಯಿಂದ ಇವತ್ತು ಯಾರಿಗೂ ಕೂಡ ಟೆಂಡರ್ ಕೊಡದೆ ಇವತ್ತು ಕುಡುಕರ ತಾಣವಾಗಿತ್ತು. ಹಾಗಾಗಿ ಇದು ತುಂಬ ಬೇಜಾರ ಇದೆ. ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಈ ಒಂದು ಬಾಡಿಗೆ ಕೊಡೋ ಮೂಲಕವಾಗಿ ಮಹಾರಾಷ್ಟ್ರ ಮಿನಿ ಸಮರದಲ್ಲಿ ಮದ್ಯದ ಹೊಳೆ ಹರಿಸುವ ರಾಜಕೀಯ ಪಕ್ಷಗಳ ಯತ್ನ ವಿಫಲವಾಗಿದೆ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಗಾಗಿ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಅಕ್ರಮ ಮದ್ಯ ಸಾಗಾಟ ಮಾಡಲಾಗ್ತಾ ಇತ್ತು. ಖಚಿತ ಮಾಹಿತಿ ಮೇರೆಗೆ ಬೆಳಗಾವಿ ಮಾಳಮಾರುತಿ ಪೊಲೀಸರು ದಾಳಿ ನಡೆಸಿ 26 ಲಕ್ಷ ಮೌಲ್ಯದ 900 ಬಾಕ್ಸ್ ಮದ್ಯ ವಶಕ್ಕೆ ಪಡೆದಿದ್ದಾರೆ. ಫೆಬ್ರವರಿ 7ರಂದು ಮಹಾರಾಷ್ಟ್ರದಲ್ಲಿ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆ ನಡೆಯಲಿದೆ. ಮತದಾರರ ಸೆಳೆಯೋದಕ್ಕೆ ಬೆಳಗಾವಿ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಲಾರಿ ಮೂಲಕ ಮದ್ಯ ಸಾಗಾಟ ಮಾಡಲಾಗ್ತಾ ಇತ್ತು. ಇದೀಗ ಬೆಳಗಾವಿ ನಗರ ಪೊಲೀಸರು 900 ಬಾಕ್ಸ್ ಅಕ್ರಮ ಮದ್ಯ ವಶಪಡಿಸಿಕೊಂಡಿದ್ದಾರೆ. ಅಪಾರ ಪ್ರಮಾಣದ ಈ ಮದ್ಯ ಯಾವ ಪಕ್ಷ ಅಭ್ಯರ್ಥಿಗೆ ಸೇರಿದ್ದು ಅಂತ ತೀವ್ರ ವಿಚಾರಣೆ ನಡೆಸಲಾಗುತ್ತಿದೆ. ಮೇಲ್ನೋಟಕ್ಕೆ ಇದು ಏನು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆಗಿದೆ, ಅಲ್ಲಿಂದ ಅದರ ಪ್ರಕಾರ ಗೋವಾದಿಂದ ಇದು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು ಅಂತ ನಮ್ಮ ಮಾಳಮಾರುತಿ ಇನ್ಸ್ಪೆಕ್ಟರ್ ಶ್ರೀ BR ಗಡ್ಡೇಕರ್ ಮತ್ತು ಅವರ ತಂಡ ಈ ಟ್ರಕ್ ಇಂಟರ್ಸೆಪ್ಟ್ ಮಾಡಿದ್ದಾರೆ. ಅವರ ಹತ್ರ ಯಾವುದೇ ದಾಖಲಾತಿ ಇಲ್ಲ. ಸುಮಾರು 7,000 ಲೀಟರ್ ಲೀಕರ್ ಇದೆ. ಇದು 25 ಲಕ್ಷಕ್ಕಿಂತ ಜಾಸ್ತಿ ಇದರದ್ದು ವ್ಯಾಲ್ಯೂಯೇಷನ್ ಇರ್ಬೋದು. ಹಲವು ನಾಯಕರ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದ ಶಿವರಾಮೇಗೌಡರನ್ನ ಪಕ್ಷದಿಂದ ಉಚ್ಚಾಟಿಸುವಂತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ಗೆ ಮಂಡ್ಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಪತ್ರ ಬರೆದಿದ್ದಾರೆ. ಜೆಡಿಎಸ್ ಕಾರ್ಯಕರ್ತನೊಬ್ಬನ ಜೊತೆ ಕರೆಯಲ್ಲಿ ಮಾತನಾಡಿದ್ದ ಶಿವರಾಮೇಗೌಡ ಕೇಂದ್ರ ಸಚಿವ ಕುಮಾರಸ್ವಾಮಿ, ಮಾಜಿ ಸಂಸದ ಮಾದೇಗೌಡ ಬಗ್ಗೆಯೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಜೊತೆಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ಈ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಎಐ ಬಳಸಿಕೊಂಡು ತನ್ನ ವಿರುದ್ಧ ಷಡ್ಯಂತ್ರ ನಡೆಸಲಾಗಿದೆ ಅಂತ ಶಿವರಾಮೇಗೌಡ ತಿಳಿಸಿದ್ರು. ಆದರೂ ಶಿವರಾಮೇಗೌಡ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಲಾಗಿದೆ. ಜೆಡಿಎಸ್ ಬಳಿಕ ಕಾಂಗ್ರೆಸ್ನಿಂದಲೂ ಶಿವರಾಮೇಗೌಡ ಗೇಟ್ ಪಾಸ್ ಸಿಗುವ ಮುನ್ಸೂಚನೆ ಸಿಗ್ತಿದೆ. ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಯುವಕನನ್ನ ಅಡ್ಡಗಟ್ಟಿ ದರೋಡೆ ನಡೆಸಲಾಗಿದೆ. ಹಾಡ ಹಗಲೇ ಲಾಂಗ್ನಿಂದ ಹಲ್ಲೆ ನಡೆಸಿದ ದರೋಡೆಕೋರರು ಬೈಕ್ ಸಮೇತ 31,38,000 ಹಣವನ್ನ ಕದ್ದಿದ್ರು. ಬಳಿಕ ಸ್ವಲ್ಪ ದೂರದಲ್ಲಿ ಬೈಕ್ ಬಿಟ್ಟು ಹಣ ಕದ್ದು ಎಸ್ಕೇಪ್ ಆಗಿದ್ದಾರೆ. ಕೈಲಾಸ್ ಎಂಬ ಯುವಕನ ಬೈಕ್ ಅಡ್ಡಗಟ್ಟಿ ದರೋಡೆ ನಡೆಸಲಾಗಿದೆ. ರಾಕೇಶ್ ಎಂಬುವರ ಬಳಿ ಕೈಲಾಸ್ ಕ್ಯಾಶ್ ಪಿಕಪ್ ಕೆಲಸವನ್ನ ಮಾಡಿಕೊಂಡಿದ್ದ.
ಬೈಕ್ನಲ್ಲಿ ತೆರಳಿ ಉಡಾನ್ ಕಂಪನಿಯ ಬ್ರಾಂಚ್ಗಳಲ್ಲಿ ಹಣವನ್ನ ಕಲೆಕ್ಟ್ ಮಾಡ್ತಾ ಇದ್ದ. ನಿನ್ನೆ ಕೂಡ ಉಡಾನ್ ಬ್ರಾಂಚ್ಗಳಲ್ಲಿ ಹಣ ಕಲೆಕ್ಟ್ ಮಾಡಿದ್ದ. 3 ಕಡೆ ಒಟ್ಟು 31,38,625 ರೂಪಾಯಿ ಹಣವನ್ನ ಕಲೆಕ್ಟ್ ಮಾಡಿಕೊಂಡು ಹೋಗುವಾಗ ಬೈಕ್ ಅಡ್ಡ ಹಾಕಿದ ದರೋಡೆಕೋರರು ಲಾಂಗ್ ಪಿಸಿ ಬೈಕ್ ಸಮೇತ ಎಸ್ಕೇಪ್ ಆಗಿದ್ರು. ಸ್ವಲ್ಪ ದೂರದಲ್ಲಿ ಬೈಕ್ನಲ್ಲಿದ್ದ ಹಣ ತಗೊಂಡು ಖಾಲಿ ಬೈಕ್ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಸದ್ಯ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ದರೋಡೆ ಪ್ರಕರಣ ದಾಖಲಾಗಿದೆ. ಬೈಕ್ ಟ್ಯಾಕ್ಸಿಗೆ ಹೈಕೋರ್ಟ್ ಹಸಿರು ನಿಶಾನೆ ತೋರಿದೆ. ಇದೀಗ ಆಟೋ ಚಾಲಕರ ಸಂಘಟನೆ ಸುಪ್ರೀಂ ಕದ ತಟ್ಟೋದಕ್ಕೆ ಮುಂದಾಗಿದ್ದಾರೆ. ಸಾರಿಗೆ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಇಚ್ಛಾಶಕ್ತಿಯ ಕೊರತೆಯಿಂದ ಕೋರ್ಟ್ನಲ್ಲಿ ಆದೇಶ ಬಂದಿದೆ. ಹೀಗಾಗಿ ಬೈಕ್ ಟ್ಯಾಕ್ಸಿಗೆ ಅನುಮತಿ ನೀಡದಂತೆ ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ ಸಂಘಟನೆಗಳು ಸಜ್ಜಾಗಿವೆ. ಸಾರಿಗೆ ಇಲಾಖೆಯ ಮೂಲಕವೇ ಸುಪ್ರೀಂಗೆ ಅರ್ಜಿ ಹಾಕಬೇಕು ಅಂತ ಆಟೋ ಚಾಲಕರು ಒತ್ತಾಯಿಸಿದ್ದಾರೆ. ಸಾರಿಗೆ ಇಲಾಖೆ ಸರ್ಕಾರದ ಗಮನ ಸೆಳೆಯೋದಕ್ಕೆ ಕೇಂದ್ರ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಆಟೋ ಚಾಲಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.